ರೆಡಿ ಆಗಿಬಿಟ್ಟು ಮತ್ತೆ ಅಪ್ಪು ಎದ್ದ ಅನಿಸುತ್ತೆ. ಜೇಜಿಗೆ ಕೈ ಮುಗಿಬೇಕು. ಗುಡ್ ಬಾಯ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಎಸ್, ಇವಾಗ ನಾನು ಒಂದು 12 o'clockಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೈಟ್ ಆಫ್ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಸ್ವಲ್ಪ ಬೆಳಕು ಕಮ್ಮಿ, ಸೊ ಅದಕ್ಕೆ ನಾನು ಲೈಟ್ ಹಾಕ್ಕೊಂಡು ಯೂಸ್ ಮಾಡ್ತೀನಿ. ಈಗ ಜಸ್ಟು ಟೀ ಇಟ್ಬಿಟ್ಟು ಅಪ್ಪ ಬರೀ ಮಾಮೂಂದೇ ಚಿಂತೆ. ನೋಡ್ಬಿಟ್ಟು ಎತ್ಕೊಂಡ ಸರಿ ಮುಟ್ಟು ಅರ್ಧ ಮುರಿದ್ಬಿಟ್ಟು ಕೊಟ್ಟೆ. ಅವ್ರು ಅದ್ರಲ್ಲಿ ಹೋಗ್ಬಿಟ್ಟು ಒಂದು ಪೀಸ್ ಎತ್ಕೊಂಡ್ಬಂದು ನಾವು ನೋಡಲ್ಲ ಮತ್ತೆ ಬಚ್ಚಲಲ್ಲಿ ಹೋಗಿ. ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನನಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಇನ್ನೊರ್ಗು ನೋಡಿ. ಎಸ್, ನನಗಂತೂ ತುಂಬ ಹುಷಾರಿರಲಿಲ್ಲ. ಅವಾಗ ಪಾಪ ಎಲ್ಲ ಕೆಲಸನೂ ಮನೇಲಿ ಸಂಜೆನೇ ಮಾಡೋದು ಹುಷಾರಿಲ್ಲ ಅಂದರೆ. ನನಗಂತೂ ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಪಾಪ ಬೆಳಗ್ಗೆನೇ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸ್ತಾ ಇದ್ರು. ನನಗಂತೂ ಯಾಕೋ ತುಂಬ ಅಂದರೆ ತುಂಬ ಸುಸ್ತಾಯ್ತೈತೆ ಇವತ್ತು. ಆಗಲಿಲ್ಲ, ಎದ್ದಿದ್ದು ಲೇಟ್ ಆಗೋಯ್ತು. ಸೊ ಅದಕ್ಕೆ ಸರಿ ಹೊಟ್ಟೆ ಹಾಕೋ ಸ್ವಲ್ಪ ನೋವ್ತಿತ್ತು ಅಂತ ಹೇಳಿದಕ್ಕೆ ಬಿಸಿನೀರು ಅರ್ಶಿನ ಹಾಕ್ಕೊಂಡು ಕುಡಿದ್ದೆ. ಸ್ವಲ್ಪ ಅದು ಕುಡಿದ್ಮೇಲೆ ಏನೋ ಒಂಥರ ಸ್ವಲ್ಪ ರಿಲೀಫ್ ಆಯ್ತಿತ್ತು. ಸೊ ಆಮೇಲೆ ಸರಿ ಅಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಎಸ್, ಇವಾಗ ಸ್ವಲ್ಪ ಪರವಾಗಿಲ್ಲ. ಈಗ ಸ್ನಾನ ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ಯಾವಾಗಲೂ ಚನ್ನಪಟ್ಟಣದಲ್ಲಿ ಒಂದು ಚಾಕ್ನ ಅಂಗಡಿಗೆ ಹೋಗ್ತೀನಿ. ಸೊ ಇವತ್ತು ಯಾಕೋ ತುಂಬ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಬಾಯಿ ಬೇರೆ ಒಂಥರ ಇತ್ತು, ಆಲ್ರೆಡಿ ತಿಂದು 2 weeks ಆಗಿತ್ತು. ಅದಕ್ಕೆ ಸಂಜುನ್ ಕರ್ಕೊಂಡು ಬಂದಿದ್ದೆ. ಸೊ ಅವನು ಕಾರ್ ಸರ್ವಿಸಿಗೆ ಬಿಟ್ಟಿದ್ದೆ, ಅವಾಗ ತರಕ್ಕೆ ಹೋಗಿದ್ದಾನೆ. ಸೊ ನಾನು ಸ್ನಾನ ಇವಾಗ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಬಿಟ್ಟು ಟೆಂಪಲ್ಗೆ ಹೋಗ್ಬೇಕು. ಅದಕ್ಕೆ ಈ ಔಟ್ಫಿಟ್ ಹಾಕಿದ್ದೀನಿ. ರೆಡಿ ಆಗಿಬಿಟ್ಟು ಮತ್ತೆ ಅಪ್ಪು ಎದ್ದ ಅನಿಸುತ್ತೆ. ಮಲಗಿಸಿದ್ದೆ ಅವನ್ನ. ಅಪ್ಪು ಎಷ್ಟು ಗುಡ್ ಬಾಯ್ ನೋಡ್ರಿ. ಎದ್ದ ತಕ್ಷಣ ಏನು ಮಾಡ್ಬೇಕಮ್ಮ? ಎದ್ದ ತಕ್ಷಣ ಬಂಗಾರಿ ಏನು ಮಾಡ್ಬೇಕು? ಎದ್ದ ತಕ್ಷಣ ಬಲಗಡೆ ಎದ್ದೊಳ್ಬೇಕು ಹಿಂಗೆ. ಆಮೇಲೆ ಜೇಜಿಗೆ ಕೈ ಮುಗಿಬೇಕು. ಗುಡ್ ಬಾಯ್. ಮುದ್ದು ಗೊಂಬೆ. ಈ ಅಪ್ಪು ಎಲ್ಲ ಆದಮೇಲೆ ರೆಡಿ ಎಲ್ಲ ಮಾಡಿಸಿ, ಸೊ ನಾನು ಸ್ನಾನ ಎಲ್ಲ ಮಾಡ್ಕೊಂಡಿದ್ದೆ. ರೆಡಿ ಆದೆ. ನಾನು ರೆಡಿ ಆಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಹೂವೆಲ್ಲ ಹಾಕಿ ಕಳಸ ಎಲ್ಲ ತೆಗೆದು, ಕಳಸ ಎಲ್ಲ ನೆನೆ ನಾನು ಕಳಸ ಇದು ಮಾಡಿಟ್ಟಿದ್ದೆ, ತೊಳ್ಕೊಂಡಿಟ್ಟಿದ್ದೆ. ಇವಾಗೆಲ್ಲ ಹೂವು ಹಾಕಿ ಕಳಸ ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡು ಇನ್ನೇನು ಪೂಜೆ ಮಾಡಿಬಿಟ್ಟು ಹೊರಟ್ಬಿಡೋಣ. ಇನ್ನು ಅಲ್ಲಿ ಹೋಗಿ ಬೇರೆ ಕಾರ್ದು ಪೂಜೆ ಬೇರೆ ಇತ್ತಲ್ಲ, ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗ ಪೂಜೆ ಮುಗಿಸ್ಕೊಂಡ್ವಿ. ಸೊ ಕತ್ಲ ಮೇಲೆ ಅಲ್ಲಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಆಮೇಲೆ ಪೂಜೆ ತುಂಬ ಜನ ಬೇರೆ ಜಾಸ್ತಿ ಇರ್ತಾರೆ ಇವತ್ತು ಬಂಡಿ ಮಂಕಳಮ್ಮ ದೇವಸ್ಥಾನದಲ್ಲಿ. ಅದಕ್ಕೋಸ್ಕರ ನಾನು ಸರಿ ಬೇಗ ಏನಿದೆಯಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಗಾಡಿ ತೊಗೊಬಂದು ಇಲ್ಲಿ ಮನೆ ಹತ್ರನೇ ನಿಲ್ಲಿಸಿದ್ವಿ. ಇನ್ನೇನು ಅದರಲ್ಲೇ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬಂದ್ಬಿಡೋಣ ಅಂತ. ಸೊ ಅದಕ್ಕೆ ಪೂಜೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನೇನು ಹೊರಡಬೇಕು. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಅಪ್ಪು ಅಂತೂ ಅವನು ದೇವ್ರ ಭಕ್ತ ಇನ್ನೂ ಜಾಸ್ತಿ ಅವನು. ಆ್ಯಂಡ್ ನಾನು ಕರ್ಪೂರ ಊದ್ಗಡ್ಡೆ ಹಚ್ಚಿ ಕರ್ಪೂರ ಎಲ್ಲ ಹಚ್ಚಿದ್ಮೇಲೆ ಯಾವಾಗಲೂ ಮನೆಗೆ ಸಾಂಬ್ರಾಣಿನ ಹಾಕ್ತೀನಿ. ಬಿಕಾಸ್ ಮನೇಲಿ ಏನೇ ನೆಗೆಟಿವ್ ವೈಬ್ಸ್ ಇರಬಾರ್ದು ಅಥವಾ ನೆಗೆಟಿವಿಟಿ ಏನಿರಬಾರ್ದು ಅಂದ್ಬಿಟ್ಟು ಒಂದೇ ಒಂದು ರೀಸನ್ಗೆ ಯಾವಾಗಲೂ ತುಂಬ ಜನ ಹಾಕ್ತಾರೆ. ಬಟ್ ನನಗೂ ಅಷ್ಟೇ, ನಾನು ಪೂಜೆ ಮಾಡಿದಾಗೆಲ್ಲ ನನಗೆ ಮನೇಲಿ ಸಾಂಬ್ರಾಣಿ ಹಾಕಿದ್ರೆ ಏನೋ ಒಂಥರ ಸ್ಯಾಕ್ರಿಫೈಸ್ ಆಗೋದು. ಸೊ ಅದಕ್ಕೆ ಸಾಂಬ್ರಾಣಿ ಎಲ್ಲ ಹಾಕ್ಕೊಂಡು ಮನೆ ತುಂಬ ಸಾಂಬ್ರಾಣಿ ತುಂಬಿಕೊಂಡು ಪೂಜೆ ಎಲ್ಲ ಮಾಡ್ತಿದ್ರೇ ಒಂಥರ ಮನೇಲಿ ಕಳೆ. ಸೊ ನನಗಂತೂ ಪೂಜೆ ಮಾಡಿದ ದಿವಸನೇ ಮೈಂಡೇ ಒಂಥರ ತುಂಬ ಅಂದರೆ ತುಂಬ ಹ್ಯಾಪಿಯಾಗಿರುತ್ತೆ. ಎಷ್ಟೊಂದು ಸಲ ಅಬ್ಸರ್ವ್ ಮಾಡಿದ್ದೀನಿ ನಾನು. ಪೂಜೆ ಮಾಡಿದೆ ಒಂದೊಂದ್ಸಲ ನನಗೆ ಕೆಲಸದ ಇದರಲ್ಲಿ ಪೂಜೆ ಮಾಡೋಕ್ಕಾಗಿರಲ್ಲ. ಒಂದೊಂದು ಸಲ ಆವಾಗ ಮನೆಯೇ ಒಂಥರ ಡಿಮ್ಮಾಗಿರುತ್ತೆ. ಅದೇ ಪೂಜೆ ಮಾಡಿದ ದಿವಸ ಅಂತೂ ಮನೇಲಿ ಏನೋ ಒಂಥರ ಕಳೆ ಇರುತ್ತೆ. ಸೊ ಒಂಥರ ಹ್ಯಾಪಿಯಾಗೂ ಟೆಂಪಲ್ಗೂ ನಾನು ತುಂಬ ಅಂದರೆ ತುಂಬ ನಂಬೋ ದೇವರು ಅಂದರೆ ಎಲ್ಲ 1-2-3 ದೇವ್ರನ್ನ ನಾನು ತುಂಬ ನಂಬ್ತೀನಿ. ಅದ್ರಲ್ಲಿ ಹೆಣ್ಣು ದೇವ್ರು ಅಂತ ಬಂದರೆ ಚಾಮುಂಡೇಶ್ವರಿ, ಬಂಡಿ ಮಂಕಾಳಮ್ಮ ಅಂದರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ನಾನು ಆಲ್ಮೋಸ್ಟ್ ಹೋಗ್ತೀನಿ. ಸೊ ನನಗೇನೋ ಒಂಥರ ಆ ದೇವ್ರ ಮೇಲೆ ತುಂಬ ಅಂದರೆ ತುಂಬ ನಂಬಿಕೆ ಜಾಸ್ತಿ ಇದೆ. ಬಿಕಾಸ್ ನಾನು ಏನೇ ಅಂದ್ಕೊಂಡಿದ್ರು ನನಗೆ ಆನೆಸ್ಟಾಗಿ ಈಗೆಲ್ಲ ನಡೆದೈತೆ, ಇಂಥದ್ದಾಗಿಲ್ಲ ಅಂತ ಹೇಳೋಂಗಿಲ್ಲ. ನಾನು ಅದಕ್ಕೋಸ್ಕರ ನಾನು ಆ ದೇವ್ರನ್ನ ತುಂಬ ನಂಬ್ತೀನಿ. ನಾನು ಏನೇ ಕಷ್ಟ ಸುಖ ಏನೇ ಬರಲಿ ಆ ದೇವ್ರ ಹತ್ರ ನಾನು ತುಂಬ ನಂಬ್ತೀನಿ ಅಂತಲೇ ಹೇಳ್ಬೋದು.
ಸೊ ಎಲ್ಲ ಪೂಜೆ ಮುಗೀತು. ಇನ್ನೊಂದು ಇವಾಗ ಪೂಜೆ ಮಾಡಿದ ತಕ್ಷಣ ನಾನು ಹೊರಡಲ್ಲ, ಒಂದು 10-15 ನಿಮಿಷ ಕೂತ್ಕೊಂಡು ಆಮೇಲೆ ನಾನು ಹೊರಡೋದು. ಸೊ ಸಾಂಬ್ರಾಣಿನೂ ಬಿಟ್ಟಾಯಿತು, ಪೂಜೆ ಮಾಡಿ ಸಾಂಬ್ರಾಣಿ ಎಲ್ಲ ಬಿಟ್ಟಾಗಿ ಇನ್ನೇನು ಈಗ ಅಪ್ಪುದು ರೆಡಿ ಆಯಿತು, ಇವಾಗ ಹೊರಡಬೇಕು. ಏನೋ ಮಾಡ್ತಾ ಇದೀಯಾ? ಮಾಡಿ ಮಾಡ್ದಲ್ಲ ಹಂಗೆ ಬಗ್ಗದೇ ಇಲ್ವಾ? ಹೋಗೋಣ ಚರ್ಚಿಗೆ. ಎಸ್, ನಾವಿವಾಗ ಬಂಡಿ ಮಂಕಾಳಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಸೊ ಬಂದುಬಿಟ್ಟು ಒಳಗಡೆ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಜಾಸ್ತಿ ಇದ್ದರು. ಬಟ್ ಓಕೆ ಪರವಾಗಿಲ್ಲ. ತುಂಬ ಮಾರ್ನಿಂಗ್ ಹೊತ್ತು ಹೋದರೆ ಶುಕ್ರವಾರ ಮತ್ತು ಮಂಗಳವಾರ ತುಂಬ ಇರ್ತಾರೆ. ಬಟ್ ಇವಾಗ ನಾವು ಈವ್ನಿಂಗ್ ಹೋಗಿದ್ರಿಂದ ಅಷ್ಟೇನು ರಶ್ ಇರಲಿಲ್ಲ. ಡೈರೆಕ್ಟು ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮತ್ತು ಒಳಗಡೆ ಜಾಗ ಇರಲಿಲ್ಲ, ಯಾಕಂದರೆ ಬಿಕಾಸ್ ಟ್ಯೂಸ್ಡೇ ಎಲ್ಲ ಪೆಂಡಲ್ ಹಾಕಿರ್ತಾರಲ್ಲ, ಅದಕ್ಕೆ ಇಲ್ಲೇ ಎಂಟ್ರೆನ್ಸ್ ಹತ್ರ ನಿಲ್ಲಿಸಿ ಕಾರ್ಗೆ ಪೂಜೆ ಮಾಡಿಸ್ಬೇಕಿತ್ತು. ಆ್ಯಕ್ಚುಲಿ ನಮ್ಮ ಕಾರ್ಗಂತೂ ತುಂಬ ದೃಷ್ಟಿ ಆಗಿಬಿಟ್ಟಿತ್ತು, ಏಟ್ ಮೇಲೆ ಏಟ್ ಆಗ್ತಾನೇ ಇತ್ತು. ಅದಕ್ಕೆ ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಹೋಗಿ ಪೂಜೆ ಮಾಡಿಸ್ಕೊಂಡು ಬಂಡಿ ಮಂಕಾಳಮ್ಮ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ದೃಷ್ಟಿ ತೆಗೆಸ್ಕೊಂಡು ಬರೋಣ, ದೃಷ್ಟಿ ನಿಂಬೆಹಣ್ಣೆಲ್ಲ ಕಟ್ಟಿಸ್ಕೊಂಡು ದೃಷ್ಟಿ ತೆಗೆಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗೆ ಹೋದ್ವಿ. ಬಂದು ಹೂವು ನಿಂಬೆಹಣ್ಣೆಲ್ಲ ನಾವೇ ತಗೊಂಡು ಬರಬೇಕು ಅಂತೇಳಿದರು. ಸೊ 5 ನಿಂಬೆಹಣ್ಣು ಮತ್ತು ಹೂವು ಎಲ್ಲ ತಗೊಂಡು ಬಂದ್ವಿ ಕ್ಲೀನಾಗಿ. ಕಾರ್ ಅವಾಗ ತಾನೇ ಹೋಗಿ ಸಂಜು ಹೋಗಿ ಈವ್ನಿಂಗೇನೋ ತೊಗೊಬಂದಿದ್ದೋ ಕಾರ್ನ, ಸರ್ವಿಸಿಗೆ ಬಿಟ್ಟಿದ್ವಿ. ತೊಗೊಂಡು ಬಂದಿದ್ದ ತಕ್ಷಣ ವಾಶ್ ಎಲ್ಲ ಮಾಡಿಸಿ ಕ್ಲೀನಾಗಿ ಸರ್ವಿಸಿಂದ ಕೊಟ್ಟಿದ್ದರು. ಡೈರೆಕ್ಟ್ ನಾವು ಇಲ್ಲಿಗೆ ಪೂಜೆಗೆ ತಗೊಬಂದ್ವಿ. ಈಗ ನಿಂಬೆಹಣ್ಣೆಲ್ಲ ಅರಿಶಿನ ಕರ್ಪೂರ ಗಂಧದ ಗಡ್ಡೆಲ್ಲ ತೊಗೊಂಬಂದು ಕೊಟ್ವಿ. ಎಲ್ಲ ತೊಗೊಬಂದು ಕೊಟ್ಟಮೇಲೆ ಅವರು ಕಾರ್ ಮೇಲೆ ಓಮ್ ಅಂತೆಲ್ಲ ಬರೆದು ಬೊಟ್ಟೆಲ್ಲ ಇಟ್ಟರು. ಕ್ಲೀನಾಗಿ ಬೊಟ್ಟೆಲ್ಲ ಇಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಯಾವಾಗಲೂ ನಾವು ಬಂದಾಗೆಲ್ಲ ಇವ್ರ ಐನೋರ ಹತ್ರನೇ ನಾವು ಪೂಜೆ ಮಾಡಿಸೋದು, ಇವರೇ ಮಾಡೋದು ಪೂಜೆ, ಚೆನ್ನಾಗಿ ಮಾಡ್ತಾರೆ. ಸೊ ಈಗ ಫೈನಲ್ಲಾಗಿ ಪೂಜೆ ಸ್ಟಾರ್ಟ್ ಆಯಿತು. ಒಳಗಡೆ ಡೋರ್ ಹತ್ರ ಎಲ್ಲ ಒಂದು ನಿಂಬೆಹಣ್ಣು ಒಳಗಡೆ ಒಂದು ನಿಂಬೆಹಣ್ಣು ಇಕ್ಕಿ ಅಂದ್ಬಿಟ್ಟು ಒಂದು ನಿಂಬೆಹಣ್ಣು ಕೊಟ್ಟು ಇನ್ನು 4 ನಿಂಬೆಹಣ್ಣು ಅದರಲ್ಲಿ ತಟ್ಟೆಲಿಕ್ಕಿ ಫಸ್ಟು ಮಂಗಳಾರತಿ ಎಲ್ಲ ಕ್ಲೀನಾಗಿ ಮಂಗಳಾರತಿ ಮಾಡ್ತಾಯಿದ್ರು. ಸೊ ಏನೋ ಒಂಥರ ನೆಮ್ಮದಿ ಅನ್ನಿಸ್ತು ನಮಗೆ. ದೇವಸ್ಥಾನಕ್ಕೆ ಬಂದರೆ ನಮಗೇನೋ ಒಂಥರ ಖುಷಿ. ಸೊ ನಾನು ಸಂಜು ನಿಂತಿದ್ವಿ, ಕಾರ್ತಿನಿ ವೀಡಿಯೋ ಮಾಡ್ತಾಯಿದ್ದ. ಪೂಜೆ ಎಲ್ಲ ಇನ್ನೇನು ಹೋಗೋಷ್ಟು ನೈಟ್ ಲೇಟ್ ಆಗಿಬಿಡ್ತು ನಮಗೆ. ಮನೇಲೆಲ್ಲ ಪೂಜೆ ಮಾಡಿ ಹೋಗಿದ್ದಲ್ವ, ಸೊ ಸ್ವಲ್ಪ ಲೇಟ್ ಆಯಿತು. ಓಕೆ ಅಂದ್ಬಿಟ್ಟು ಈ ಸಲ ಪೂಜೆ ಆಯಿತು. ಇವಾಗ ಇನ್ನೇನು ಹೊರಡ್ಬೇಕು ಮನೆಗೆ. ಇನ್ನು ನಿಂಬೆಹಣ್ಣೆಲ್ಲ ಇಟ್ಟಿದ ತಕ್ಷಣ ಕಾರ್ ಮೂವ್ ಮಾಡಿಬಿಟ್ಟು ಹೊರಡಬೇಕು. ಅವರು ಇವಾಗ ಕಾರ್ ಮೂವ್ ಮಾಡೋಕ್ಕೆ ಹೇಳ್ತಾವ್ರೆ, ಅದಕ್ಕೆ ಸಂಜು ಕಾರೆಲ್ಲ ಮೂವ್ ಮಾಡ್ತಾವನೆ. ಅದು ನಿಂಬೆಹಣ್ಣು ಕೊಟ್ಟಿರ್ತಾರಲ್ಲ, ದೃಷ್ಟಿ ನಿಂಬೆಹಣ್ಣು, ಅದು ಕಾರ್ ದಾಟಬೇಕಲ್ಲ ಅದರಲ್ಲಿ. ಸೊ ಅದಕ್ಕೋಸ್ಕರ ಕೈ ಮುಕ್ಕೊಂಡು ಒಳ್ಳೆಯದಾಗಲಿ ಎಂದು ಕೈ ಮುಕ್ಕೊಂಡು ಕಾರ್ ಸ್ಟಾರ್ಟ್ ಮಾಡ್ತಾವನೆ. ಸೊ ನಿಮಗೂ ಅಷ್ಟೇ, ನಿಮಗೇನೇ ನೆಗೆಟಿವ್ ಇದ್ರೂ ಅಷ್ಟೇ, ನೀವು ಈ ದೇವಸ್ಥಾನಕ್ಕೆ ಬಂದು ಒಂದು ಸಲ ಬೇಡ್ಕೊಳ್ಳಿ, ಆಗಿಲ್ಲ ಅಂತ ಹೇಳಂಗೆ ಇಲ್ಲ, ಅಷ್ಟು ಪವರ್ಫುಲ್ ದೇವಸ್ಥಾನ. ಸೊ ಎಲ್ಲ ಮುಗೀತು, ಟೆಂಪಲ್ಗೆ ಹೋಗಿ ಬಂದು ಕಾರಿಗೆ ದೃಷ್ಟಿಯೆಲ್ಲ ತೆಗೆಸ್ಕೊಂಡು ಬಂದ್ವಿ. ಸೊ ಈಗ ಒಂಥರ ನೆಮ್ಮದಿ ಅನ್ನಿಸ್ತು. ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕೀಪ್ ಸಪೋರ್ಟಿಂಗ್.